ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18/9/2025. ಮುರಳಿ ಮಹಾವಾಕ್ಯಗಳು. मीठे बच्चे, जब तुम फूल बनेंगे तब यह भारत घाटों के जंगल से संपूर्ण फूलों का बगीचा बनेगा. बाबा आया है तुम्हें फूल बनाने. ಮಧುರ ಮಕ್ಕಳೇ, ಯಾವಾಗ ತಾವು ಹೂಗಳಾಗ್ತೀರಿ ಆಗ ಈ ಭಾರತ ಮುಳ್ಳಿನ ಕಾಡಿನಿಂದ ಹೂವಿನ ತೋಟ, ಸಂಪೂರ್ಣ ಹೂವಿನ ತೋಟವಾಗಿ ಬಿಡುವುದು. ಬಾಬಾ ಬಂದಿರುವುದೇ ಹೂಗಳನ್ನಾಗಿ ಮಾಡೋದಕ್ಕಾಗಿ. ಇದರಲ್ಲಿ ಬಾಬಾ ತಿಳಿಸ್ತಾರೆ, ಯಾವಾಗ ನೀವು ಹೂ ಆಗ್ತೀರಿ, ಹೂ ಆಗೋದು ಅಂದರೆ ಯಾವಾಗ ತಾವು ಮಕ್ಕಳು ತಮ್ಮ ಸಂಪೂರ್ಣ ಆತ್ಮಸ್ಥಿತಿ ತಲುಪ್ತೀರಿ, ಆತ್ಮದ ಸತ್ಯದಲ್ಲಿ ಅನುಭವ ಮಾಡ್ತೀರಿ, ಆಗ ಹೂಗಳಾಗೋದು ಅಂತಾರೆ ಬಾಬಾ. ಯಾವಾಗ ಹೂ ಆಗ್ತೀರಿ, ಈ ಮುಳ್ಳಿನ ಕಾಡು ಅಂತಂದರೆ ಎಲ್ಲಿ ದೇಹಭಾನದ ಸ್ಮೃತಿಗಳಿದಾವ, ಎಲ್ಲಿ ದೇಹಭಾನದ ನೆನಪುಗಳಿದೆ, ಅದೆಲ್ಲದಕ್ಕೂ ಬಾಬಾ ಮುಳ್ಳಿನ ಕಾಡು ಅಂತ ಹೇಳ್ತಾರೆ. ದೇಹಭಾನ್ ಎಲ್ಲಿದೆ ಅಲ್ಲಿ ದುಃಖ ಇದೆ, ಅಶಾಂತಿ ಇದೆ. ದೇಹಭಾನ್ ಅರ್ಥಾತ್ ಅಜ್ಞಾನ, ಅದಕ್ಕೆ ಬಾಬಾ ಮುಳ್ಳಿನ ಕಾಡು ಅಂತ ಹೇಳ್ತಾರೆ. ಸೊ ನೀವು ಯಾವಾಗ ಸಂಪೂರ್ಣ ಹೂಗಳಾಗ್ತೀರಿ ಆಗ ಮುಳ್ಳಿನ ಕಾಡು ಹೋಗಿ ಇದು ಸಂಪೂರ್ಣ ಸುಂದರ ಹೂವಿನ ತೋಟ ಆಗ್ತದೆ. ಅರ್ಥಾತ್ ಸಂಪೂರ್ಣ ಸೋಲ್ ಕಾನ್ಷಿಯಸ್ ಇರುವಂತಹ ಆತ್ಮಗಳ ಲ್ಯಾಂಡ್ ಆಗಿ ಇದು ಪರಿವರ್ತನೆ ಆಗ್ತದೆ. ಬಾಬಾ ಬಂದಿರೋದೇ ತಮ್ಮನ್ನ ಹೂಗಳನ್ನಾಗಿ ಮಾಡೋದಕ್ಕಾಗಿ, ಅಂದರೆ ಸಂಪೂರ್ಣ ಸತ್ಯದ ಅನುಭವ ಮಾಡಿಸೋದಕ್ಕಾಗಿ, ತಮ್ಮ ಸಮಾನ ಮಾಡ್ಕೊಳ್ಳೋದಕ್ಕಾಗಿಯೇ ಬಾಬಾ ಬಂದಿದ್ದಾರೆ. ಪ್ರಶ್ನೆ, मंदिर लायक बनने के लिए किन बातों पर विशेष ध्यान देना है? ಮಂದಿರಕ್ಕೆ ಯೋಗ್ಯರಾಗೋದಕ್ಕಾಗಿ ಯಾವ ಮಾತಿನ ಮೇಲೆ ವಿಶೇಷ ಗಮನವನ್ನು ಕೊಡಬೇಕಾಗಿದೆ? मंदिर लायक बनना है तो चलन पर विशेष ध्यान दो. चलन बहुत मीठी और रॉयल होनी चाहिए. ಬಾಬಾ ಹೇಳ್ತಾರೆ, ಮಂದಿರಕ್ಕೆ ಯೋಗ್ಯ ಆಗಬೇಕು ಅಂದರೆ ತಮ್ಮ ಚಲನೆಯ ಮೇಲೆ ಬಹಳಷ್ಟು ಗಮನ ಕೊಡ್ರಿ. ಚಲನೆ ಬಹಳಷ್ಟು ಮಧುರ ಮತ್ತು ರಾಯಲ್ ಆಗಿರಬೇಕು ಅಂತ. ಮಂದಿರಕ್ಕೆ ಲಾಯಕ್ ಆಗೋದು ಅರ್ಥಾತ್ ಸತ್ಯುಗಕ್ಕೆ ಬಾಬಾ ಶಿವಾಲಯ ಅಂತ ಹೇಳ್ತಾರೆ. ಶಿವಾಲಯ ಅಂದರೆ ಶಿವನ ಭಗವಂತನ ಒಂದು ಮನಸ್ಸಿನ ರಚನೆ ಅದು. ಹೀಗಾಗಿ ಶಿವಾಲಯದಲ್ಲಿ ಯಾವ ಆತ್ಮ ತಮ್ಮ ಪಾತ್ರ ಅಭಿನಯ ಮಾಡ್ತಾರೋ ಅವರು ಕೂಡ ದೇವತೆಗಳಾಗಬೇಕಾಗ್ತದ. ಅವರ ಚಲನೆಯನ್ನು ಕೂಡ ಶ್ರೇಷ್ಠ ಮಾಡ್ಕೋಬೇಕಾಗ್ತಂತಾರೆ ಬಾಬಾ. ಅದಕ್ಕೆ ಯೋಗ್ಯ ಮಾಡ್ಕೋಬೇಕಾಗಿದೆ. ಚಲನೆಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದು ಅಂತಂದರೆ ವೇಷ ಬದಲಾಯಿಸಿ ಕಲರ್ ಬಟ್ಟೆಯಿಂದ ಬಿಳಿ ಬಟ್ಟೆ ಹಾಕೋದು, ಅಥವಾ ಮಾತಿನಲ್ಲಿ ಬಹಳ ಮಧುರ ಸಾಫ್ಟ್ ಮಾತಾಡೋದು, ಕೆಲವೊಂದು ನಿಯಮಗಳನ್ನು ಅನುಸರಿಸೋದು, ಇಷ್ಟೇ ಚಲನವಲನದ ಬದಲಾವಣೆಯಲ್ಲ. ಚಲನ್ ಮತ್ತು ಚಾಲ್ ಅರ್ಥಾತ್ ಎಲ್ಲರೊಳಗೆ ನೋಡುವ ದೃಷ್ಟಿಕೋನ ಏನಿದೆ, ನನ್ನ ವೃತ್ತಿ ಭಾವ, ಎಲ್ಲರೊಳಗೆ ಕಾಣುವಂತಹ ಆ ಒಂದು ಅದೃಶ್ಯ ಆತ್ಮನ ಸತ್ಯ ಕಾಣುವಂತಹ ಒಂದು ದೃಷ್ಟಿ ಬದಲಾಗಬೇಕು. ಎಲ್ಲರ ಜೊತೆಗೆ ಮಾತನಾಡುವ ಅಥವಾ ಈ ನಾಟಕದ ಬಗ್ಗೆ ಏನು ದೃಷ್ಟಿ ಇದೆ, ಇಲ್ಲಿವರೆಗೆ ಈ ನಾಟಕ ರಿಯಲ್ ಅನ್ನಿಸ್ತಾ ಇತ್ತು, ಇಲ್ಲಿ ನಡೀತಾ ಇರೋದ್ರಲ್ಲಿ ಏನಾದರೂ ಬದಲಾಯಿಸಬೇಕು, ಏನಾದರೂ ಮಾಡಿ ತೋರಿಸ್ಬೇಕನ್ನುವಂಥದ್ದು ಏನಿತ್ತು, ಬಾಬಾ ಹೇಳ್ತಾರೆ ಈ ಎಲ್ಲ ಬದಲಾವಣೆ ನಾಟಕದ ಬಗ್ಗೆ ದೃಷ್ಟಿಕೋನ ಏನು ಸಾಕ್ಷಿ ಭಾವ ಇದೆ ಈ ಸ್ಥಿತಿಯಲ್ಲಿ ಸ್ಥಿತಾಗೋದು. ದೇವತೆಗಳು ಹೇಗಿದ್ದಾರೋ ಅಂಥ ದೈವಿ ಚಲನೆಯನ್ನು ಇದೇ ಸಮಯದಲ್ಲಿ ತಾವು ಧರಿಸ್ಬೇಕಂತಾರೆ ಬಾಬಾ. ದೇವತೆಗಳಲ್ಲಿ ಸದಾ ಒನ್ನೆಸ್ಸಿತ್ತು. ಒನ್ನೆಸ್ ಅಂದರೆ ಆತ್ಮ ಮನ ಬುದ್ಧಿ ಸಂಸ್ಕಾರಗಳ ಯೂನಿಟಿ. ಹಾಗೇ ಸದಾ ಆತ್ಮ ಅಭಿಮಾನಿ ಸ್ಥಿತಿ, ಸದೋ ಪ್ರಧಾನ ಅವಸ್ಥಾ, ಹಾಗೂ ಎಲ್ಲರೊಳಗೂ ಕೂಡ ಆತ್ಮವನ್ನು ನೋಡುವಂತಹ ಒಂದು ಶ್ರೇಷ್ಠ ಶುಭ ಭಾವನಾ ಶುಭ ಕಾಮನಾ ದೇವತೆಗಳಲ್ಲಿ ಇರ್ತದೆ. ಅಂಥ ದೇವತಾ ಆಗಲಿಕ್ಕೆ ನೀವು ಇಲ್ಲಿ ಯೋಗ್ಯರಾಗಬೇಕು ಅಂತಾರೆ ಬಾಬಾ. ಅದಕ್ಕಾಗಿ ತಮ್ಮ ಚಲನೆ ಮಧುರ ಅರ್ಥಾತ್ ಎಲ್ಲರೊಳಗಿನ ಆತ್ಮಸ್ವರೂಪ ನೋಡುವುದೇ ಮಧುರ. ಕೇವಲ ಶಬ್ದದಿಂದ ಒಳಗಡೆ ಏನೇ ಭಾವದಲ್ಲಿದ್ರೂ ಕೂಡ ಶಬ್ದದಿಂದ ಮೆಲ್ಲಗೆ ಮಾತಾಡೋದು ಮಧುರತೆ ಅಲ್ಲ. ಆತ್ಮನ ಕ್ಯಾರೆಕ್ಟರ್ ಒಳಗೆ ಏನೇ ಇರಲಿ, ಆದರೆ ಆ ಆತ್ಮ ಸದಾ ಎವರ್ ಪ್ಯೂರ್, ಎವರ್ ಲವ್ಫುಲ್ ಆಗಿರುವಂಥ ಸತ್ಯವನ್ನು ಅರಿತು ನಾ ಆತ್ಮಿಕ ಭಾವದಿಂದ ಯಾವಾಗ ನೋಡ್ತೀನಿ, ಇದಕ್ಕೆ ಬಾಬಾ ಹೇಳ್ತಾರೆ ಮಧುರ ಚಲನೆ
ಮಧುರವಾಗಿರುವಂತಹ ಮಾತು. ಇತನಾ ಮೀಠಾಪನ್ ಹೋ ಜೋ ದೂಸರೋಂ ಕೋ ಉಸ್ಕಿ ಮೆಹಸೂಸ್ತಾ ಆಯೆ. ಅಂಡರ್ಲೈನ್. ನಮ್ಮಲ್ಲಿ ಇಷ್ಟು ಒಂದು ಮಿಠಾಸ್, ಮಧುರತೆ ನಮ್ಮ ಒಂದು ಆತ್ಮಭಾವದಲ್ಲಿ ಬರಬೇಕಾಗಿದೆ. ಮೈಂಡಲ್ಲಿ ಇಷ್ಟೊಂದು ಮಧುರತೆ ತುಂಬಬೇಕಾಗಿದೆ. ಬಾಬಾ ಹೇಳ್ತಾರೆ ಇದರ ಅನುಭೂತಿ ಅನ್ಯರಿಗೂ ಆಗಬೇಕು, ಅದರ ಮೆಹಸೂಸ್ತೆ ಅನುಭವ ಆಗಬೇಕು ಅಂತಾರೆ ಬಾಬಾ. ಅನೇಕೋಂಕೋ ಬಾಬಾ ಕಾ ಪರಿಚಯ ದೋ. ಸತ್ಯುಗದ ದೈವಿ ರಾಜ್ಯದಲ್ಲಿ ತಮ್ಮನ್ನು ಯೋಗ್ಯ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಅನೇಕರ ಆತ್ಮರ ಕಲ್ಯಾಣ ಮಾಡೋದಕ್ಕಾಗಿ ತಂದೆ ಪರಿಚಯವನ್ನು ಕೊಡಬೇಕಾಗಿದೆ. ಯಾರು ಸಂತಾನಿದ್ದೀವಿ, ನಾವೆಲ್ಲ ಯಾರಿದ್ದೀವಿ ಅನ್ನುವ ಸತ್ಯ ಎಲ್ಲರಿಗೂ ತಿಳಿಸ್ಬೇಕಿದೆ. ಅಪನಾ ಕಲ್ಯಾಣ ಕರ್ನೆ ಕೆ ಲಿಯೆ ಅಚ್ಚಿ ರೀತಿ ಪುರುಷಾರ್ಥ ಕರ್ ಸರ್ವಿಸ್ ಪೇ ಲಗೆ ರಹೋ. ತಮ್ಮ ಕಲ್ಯಾಣ ಮಾಡ್ಕೊಳ್ಬೇಕು ಅಂದರೆ ಆ್ಯಕ್ಚುಲಿ ಸರ್ವಿಸ್ ಇರೋದೇ ನಮ್ಮ ಕಲ್ಯಾಣಕ್ಕಾಗಿ. ನಾವು ಅನ್ಯರ ಕಲ್ಯಾಣ ಮಾಡೋದಕ್ಕಾಗಿ ಸೇವಾ ಮಾಡ್ತಾ ಇಲ್ಲ. ಈ ಮನಸ್ಸಿನ ಸತೋ ಪ್ರಧಾನ ಅವಸ್ಥೆಯನ್ನು ಪ್ರಾಪ್ತ ಮಾಡಿಸೋ ಸಲುವಾಗಿ ಇಷ್ಟೊಂದು ಸೇವಾ ಬಾಬಾ ಡಿಸೈನ್ ಮಾಡಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ತಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕಾಗಿ ಚೆನ್ನಾಗಿ ಪುರುಷಾರ್ಥ ಅರ್ಥಾತ್ ಬಹಳ ಚೆನ್ನಾಗಿ ತನ್ನ ಸತ್ಯವನ್ನು ಅರ್ಥ ಮಾಡಿಕೊಂಡು ಡ್ರಾಮಾವನ್ನು ಸಾಕ್ಷಿಯಾಗಿ ನೋಡುವಂತಹ, ಕ್ಯಾರೆಕ್ಟರಿಂದ ತನ್ನನ್ನು ಸದಾ ಡಿಟ್ಯಾಚ್ ಆಗಿರುವಂತಹ ಅಭ್ಯಾಸ, ಪುರುಷಾರ್ಥವನ್ನು ಮಾಡ್ತಾ ಸೇವೆಯನ್ನು ಮಾಡಬೇಕು ಅಂತಾರೆ ಬಾಬಾ. ಅಂದರೆ ಸೇವಾ ಯಾವಾಗ ನಿಜವಾಗಿಲೂ ಅದು ಸೇವಾ ಅನ್ನಿಸ್ತದಂದರೆ ಯಾವಾಗ ನಾವು ರೋಲ್ ಕಾನ್ಷಿಯಸ್ಸಿಂದ ಪರೆ ಇರ್ತೀವಿ, ಆತ್ಮದ ಭಾವದಲ್ಲಿ ಸ್ಥಿತ ಆಗ್ತೀವಿ. ಆಗಲೇ ಶ್ರೇಷ್ಠ ವೈಬ್ರೇಷನ್ನಿಂದ ಅನೇಕ ಆತ್ಮಗಳ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಮುಖ್ಯ ಸಾರ, रूहानी मिलिट्री बन 5 विकारों पर जीत पानी है, ಪವಿತ್ರ ಜರೂರ್ ಬನ್ನ ಹೇ. ರುಹಾನಿ ಮಿಲಿಟ್ರಿ ಅಂತಾರೆ ಬಾಬಾ. ಹೇಗೆ ಮಿಲಿಟ್ರಿಯಲ್ಲಿ ಬಹಳಷ್ಟು ಟ್ರೈನಿಂಗ್ ಇರ್ತದೆ, ಪರಿಶ್ರಮ ಇರ್ತದೆ, ಅಲ್ಲಿ ಏಕತೆ ಇರ್ತದೆ, ದೇಶಭಕ್ತಿ, ದೇಶದ ಪ್ರತಿ ಭಾವನಾ ಇರ್ತದೆ, ಸಮರ್ಪಣತೆ ಇದೆ. ಇದು ಮಿಲಿಟ್ರಿ ದಳ ಯಾವತ್ತೂ ರಕ್ಷಣೆಯ ಕಾರ್ಯಕ್ಕಾಗಿ ಸದಾ ತಮ್ಮನ್ನು ಎವರ್ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಹೇಗೆ ಒಂದು ದೇಶ ರಕ್ಷಣೆಗಾಗಿ, ಒಂದು ದೇಶವಾಸಿಗಳ ರಕ್ಷಣೆಗಾಗಿ ಯಾವ ಒಂದು ತರಬೇತಿಯಿಂದ ತಮ್ಮನ್ನು ತಾವು ಪೂರ್ಣ ಗಟ್ಟಿಯಾಗಿರ್ತಾರೋ, ಹಾಗೆಯೇ ಎವರ್ ರೆಡಿಯಾಗಿರ್ತಾರೋ, ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ನೀವು ಆತ್ಮಗಳ ಕಲ್ಯಾಣ ಮಾಡುವ, ಆತ್ಮರ ಸುರಕ್ಷತೆಯನ್ನು ಒದಗಿಸುವಂತಹ ಮಿಲಿಟ್ರಿ, ರುಹಾನಿ ಆತ್ಮೀಯ ಮಿಲಿಟ್ರಿ ದಳ ತಾವಾಗಿದ್ದೀರಿ. ಅಂದ ಮೇಲೆ ಮೊದಲು ಪಂಚವಿಕಾರಗಳ ಮೇಲೆ ವಿಜಯ ಆಗಬೇಕು. ಅಂದರೆ ಆತ್ಮನ ಶತ್ರು ಯಾರು ಅಂತಂದರೆ ಪಂಚವಿಕಾರಗಳು. ಈ ಪಂಚವಿಕಾರಗಳ ಮೇಲೆ ತಾವು ಈಗ ವಿಜಯಿಗಳಾಗಬೇಕಾಗಿದೆ. ಶ್ರೀಮತ್ ಪರ್ ಭಾರತ್ ಕೋ ಪಾವನ್ ಬನಾನೆ ಕಿ ಸೇವಾ ಕರ್ನೆ ಹೇ. ಶ್ರೀಮತ್ ಅನುಸಾರ ಈ ಭಾರತವನ್ನು ಪಾವನ ಮಾಡುವ ಸೇವೆ ಮಾಡ್ರಿ. ಪಾವನ ಭಾರತ ಅರ್ಥಾತ್ ಎನ್ಲೈಟನ್ಡ್ ಸೋಲ್ಸ್ ಇರುವಂತಹ ಆ ಒಂದು ಸಮಯ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಆತ್ಮ ಜಾಗೃತಿಯೇ ಪಾವನರಾಗೋದು ಅಂತ. ನಾ ಆತ್ಮ ಸ್ವಯಂ ಜಾಗೃತ ಆಗಿ ಜಾಗೃತ ಸ್ವರೂಪದಲ್ಲಿದ್ದುಕೊಂಡು ಸದಾ ಅನ್ಯ ಆತ್ಮರ ಆ ಜಾಗೃತ ರೂಪವನ್ನು ನೋಡ್ತೀನಿ. ಹೇಗೆ ಬಾಬಾ ಎಲ್ಲ ಆತ್ಮರನ್ನು ನೋಡ್ತಾರೋ ಆಗ ಬಾಬಾ ಹೇಳ್ತಾರೆ ನಾವು ಭಾರತದ ನಿಜವಾದ ಸೇವೆ ಮಾಡಲಿಕ್ಕೆ, ಭಾರತವನ್ನು ಪಾವನಗೊಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಸೆಕೆಂಡ್ ಪಾಯಿಂಟ್, ಇಸ್ ಬೇಹದ್ ನಾಟಕ್ ಮೇ ಹರ್ ಪಾರ್ಟ್ ಆತ್ಮ ಅಭಿಮಾನಿ ಹೋಕರ್ ಬಚಾನಾ ಹೇ. ವಿಶೇಷ ಅಂಡರ್ಲೈನ್. ಈ ಬೇಹದ್ದಿನ ವಿಶ್ವ ನಾಟಕದಲ್ಲಿ ಪ್ರತಿಯೊಂದು ಪಾರ್ಟನ್ನು ಆತ್ಮ ಅಭಿಮಾನಿಯಾಗಿ ನಿರ್ವಹಿಸಬೇಕು ಅಂತಾರೆ ಬಾಬಾ. ಅಂದರೆ ಇಲ್ಲಿವರೆಗೆ ನಾವು ಮಾಯೆಗೆ ವಶೀಭೂತ ಆದಂತಹ ಈ ಮನಸ್ಸು ಸದಾ ತಿಳ್ಕೊತಾ ಇತ್ತು, ನಾನು ದೇಹ ಇದ್ದೀನಿ, ನಾನು ಸ್ತ್ರೀ, ಪುರುಷ, ಯಜಮಾನ್, ಯಜಮಾನ್ತೆ, ಡಾಕ್ಟರ್, ಇಂಜಿನಿಯರ್, ಹೀಗೆ ಅನೇಕ ಭಾವಗಳ ಒಂದು ಸುಳಿಯೊಳಗೆ ಸಿಕ್ಕೊಂಡು ನಾವು ಪಾತ್ರಾಭಿನಯ ಮಾಡ್ತಾ ಇದ್ವಿ. ಆದರೆ ಶಿವ ಬಾಬಾ ಈಗ ನಮಗೆ ಈ ಒಂದು ನಾಲೆಜ್ ಕೊಟ್ಟಿದ್ದಾರೆ. ಇದೊಂದು ವಿಶ್ವ ನಾಟಕ ಇದೆ. ಈ ನಾಟಕದಿಂದ, ನಾಟಕದ ರೋಲ್ನಿಂದ, ನಾಟಕದಲ್ಲಿರುವಂತಹ ಎಲ್ಲ ಘಟನೆ ಮಾತಿನಿಂದ ಪರಿಯಾಗಿರುವಂತಹ ಆತ್ಮ ತಾವಿದ್ದೀರಿ. ಸದಾ ಅವಿನಾಶಿ, ಸದಾ ಅಮರ್, ಸದಾ ಜಾಗೃತ ಜ್ಯೋತಿಗಳಾಗಿದ್ದೀರಿ. ಸೊ ಹಾಗೆ ಡ್ರಾಮಾ ಅನುಸಾರ ಈ ಡ್ರಾಮಾದಲ್ಲಿ ದ್ವಾಪರ ಯುಗದಿಂದ ಆತ್ಮನ ಹೈಯರ್ ಕಾನ್ಷಿಯಸ್ಸನ್ನು
ಗುಪ್ತ ರೂಪದಲ್ಲಿ ಇಡುವಂಥದ್ದು ಅವಶ್ಯಕತೆ ಇತ್ತು. ಯಾಕಂದರೆ ಆತ್ಮ ತನ್ನ ಪಾರ್ಟನ್ನು ಯಾವಾಗ ತನ್ನ ಸ್ವರೂಪದ ವಿರುದ್ಧ ಮಾಡಬೇಕಾಗ್ತದೋ ಆಗ ದ್ವಾಪರ ಯುಗದ ದೇಹಭಾನದ ಒಂದು ಪಾರ್ಟ್ ಮಾಡಲಿಕ್ಕೆ ಆತ್ಮ ಆಗಿರುವ ಸತ್ಯದಿಂದ ಏನು ನೆನಪು ಹಾರುವುದು ಅವಶ್ಯಕ ಇತ್ತು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಬಾಬಾ ಸ್ಮೃತಿ ಕೊಡಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಪಾರ್ಟ್ ಅಲ್ಲ, ನೀವು ದೇಹ ಅಲ್ಲ, ನೀವು ಈ ದೇಹದಾರಿ ಜಗತ್ತಿನ ವಸ್ತು ಅಲ್ಲ, ನೀವು ಶರೀರ ಅಲ್ಲ. ಅಂದ ಮೇಲೆ ನೀವು ಆತ್ಮ ಇದ್ದೀರಿ. ಯಾವುದೇ ಆ್ಯಕ್ಟಿಂಗ್ ಮಾಡ್ರಿ, ಈ ನಾಟಕದಲ್ಲಿ ಏನೋ ಆ್ಯಕ್ಟಿಂಗ್ ಮಾಡ್ರಿ, ಪ್ರತಿ ಕ್ಷಣವೂ ನಿಮಗೆ ಸ್ಮೃತಿ ಇರಬೇಕು, ನಾನು ಆತ್ಮ ಇದ್ದೀನಿ ಅಂತ. ಹೇಗೆ ಸಿನಿಮಾದಲ್ಲಿ ಆ್ಯಕ್ಟರ್ ಯಾರೆಲ್ಲ ಇರ್ತಾರೆ ಅವರಿಗೆ ಒಂದು ಪಾರ್ಟ್ ಕೊಡಲಾಗ್ತದ. ಆ ಪಾರ್ಟ್ ಕೊಟ್ಟಾಗ ಆ ಪಾರ್ಟಲ್ಲಿ ಅವರು ಮಗ್ನರಾಗಿ ತಮ್ಮ ಪಾತ್ರ ಅಭಿನಯ ಮಾಡ್ತಾರೆ. ಆದರೆ ಮಧ್ಯದಲ್ಲಿ ಅವರಿಗೆ ಸ್ಮೃತಿ ಇರ್ತದ, ನಾನು ವಿಷ್ಣುವರ್ಧನ್ ಇದ್ದೀನಿ, ರಾಜ್ಕುಮಾರ್ ಇದ್ದೀನಿ, ದರ್ಶನ್ ಇದ್ದೀನಿ, ಸುದೀಪ್ ಇದ್ದೀನಿ, ನಾನು ಬೆಸ್ಟ್ ಆ್ಯಕ್ಟರ್ ಇದ್ದೀನಿ, ಹೀರೋ ಇದ್ದೀನಿ, ನಾ ಎಲ್ಲದರೊಳಗೂ ಬೆಟ್ರ್ ಇದ್ದೀನಿ. ಬಟ್ ಪಾರ್ಟ್ ಒಳಗೆ ಏನೆಲ್ಲ ಪಾತ್ರ ಮಾಡ್ತಾ ಇದ್ದೀನಿ, ಆದರೆ ನಾನು ಕೇವಲ ಪಾರ್ಟಲ್ಲಿ ಅಳೋದು, ಚಿರಾಡೋದು, ಫೈಟಿಂಗ್ ಮಾಡೋದು, ಇನ್ನೊಬ್ಬರ ಶೋಷಣೆ ಮಾಡೋದಿರ್ಬೋದು, ಇದು ಕೇವಲ ಪಾತ್ರದಲ್ಲಿದೆ. ಆದರೆ ನಾನೊಬ್ಬ ಹೀರೋ ಇದ್ದೀನಿ ಅನ್ನುವಂಥ ಮಾತು ಹೇಗೆ ಅವ್ರಿಗೆ ನೆನಪಿರ್ತದೋ ಹಾಗೆಯೇ ಬಾಬಾ ನಮ್ಗೆ ಹೇಳ್ತಾರೆ, ಇದು ವಿಶಾಲ ವಿಶ್ವ ನಾಟಕ ಇದೆ. ಈ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿ ಇದ್ದೀವಿ. ನಾ ಆತ್ಮ ಬೇರೆ ಇದ್ದೀನಿ, ಪಾರ್ಟ್ ಡ್ರಾಮಾ ನಮ್ಮ ಮೂಲಕ ಮಾಡಿಸ್ತಾ ಇದೆ ಎನ್ನುವಂಥ ನಾಲೆಜ್ ಬಂದ ಮೇಲೂ ಕೂಡ ನಾವು ಪಾರ್ಟ್ ಕಾನ್ಷಿಯಸ್ ಆಗಿ, ಕರ್ಮ ಕಾನ್ಷಿಯಸ್ ಆಗಿ ಅಥವಾ ರೋಲ್ ಕಾನ್ಷಿಯಸ್ನಲ್ಲಿ ಇದ್ದುಕೊಂಡು ಕರ್ಮ ಮಾಡಿದರೆ ಆ ಕರ್ಮದ ಬಂಧನದಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಹಾಗೆ ಇನ್ನಷ್ಟು ವಿಕರ್ಮಗಳು ಜಮಾ ಆಗ್ತಾ ಹೋಗ್ತದ. ಅದಕ್ಕೆ ಏನೇ ಪಾತ್ರ ಮಾಡ್ರಿ, ನಾನು ಈ ಪಾತ್ರದಿಂದ ಭಿನ್ನವಾಗಿರುವ ಒಂದು ಸತ್ಯ ಸ್ವರೂಪ ಆತ್ಮ ಇದ್ದೀನಿ ಎನ್ನುವಂಥ ಸದಾ ಸ್ಮೃತಿ ಇರಬೇಕಂತಾರೆ ಬಾಬಾ. ಕಭಿ ಭಿ ದೇಹ ಅಭಿಮಾನ್ ಮೇ ನಹಿ ಆನಾ ಹೇ, ಎಂದಿಗೂ ಕೂಡ ತಮಗೆ ದೇಹವಾನದಲ್ಲಿ ಬರದಂತೆ ಎಚ್ಚರಿಕೆ ಇರಲಿ ಅಂತಾರೆ ಬಾಬಾ. ಅನೇಕ ಬಾರಿ ನಾವು ಈಗ ಭಲೇ ನಾವು ಮನುಷ್ಯ ಅಲ್ಲ, ದೇಹ ಅಲ್ಲ ಅಂತ ಅಂದ್ಕೊಂಡಿರ್ಬೋದು, ಆದರೆ ಬಿ ಕೆ ಕಾನ್ಷಿಯಸ್ಸಲ್ಲಿ ಬಹಳಷ್ಟು ಮುಳುಗಿದ್ದೀವಿ. ನಾನು ಅಕ್ಕೋರಿದ್ದೀನಿ, ನಾನು ಸ್ಟೂಡೆಂಟ್ ಇದ್ದೀನಿ, ನಾನು ಟೀಚರ್ ಇದ್ದೀನಿ, ಅಥವಾ ಸೀನಿಯರ್, ಜೂನಿಯರ್, ನಾವು ಬಿ ಕೆ ಇದ್ದೀವಿ, ನಾನ್ ಬಿ ಕೆ, ಹೀಗೆ ಈ ಕಾನ್ಷಿಯಸ್ ಇದೆ. ಇದರಿಂದಲೂ ಮುಕ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಸಂಪೂರ್ಣ ಆತ್ಮ ಆಗಿರುವಂಥ ಸತ್ಯದ ಅನುಭವದಲ್ಲಿ ಇದ್ದುಕೊಂಡು ಎಲ್ಲರೊಳಗೂ ಕೂಡ ಆ ಆತ್ಮ ಅಭಿಮಾನಿ ಸ್ಥಿತಿಯ ಒಂದು ಅನುಭೂತಿ ಮಾಡಬೇಕಾಗಿದೆ. तो साक्षी होकर हर एक एक्टर का पार्ट देखना है. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ತಮ್ಮನ್ನ ಸಾಕ್ಷಿ ಸ್ಥಿತಿಯ ಸೀಟ್ ಮೇಲೆ ಕೂಡಿಸ್ಕೊಂಡು ಈ ಒಂದು ಭೃಗುಟಿಯ ಮಧ್ಯದಲ್ಲಿ ಸ್ಥಿತ ಆಗಿ ವಿಶ್ವ ನಾಟಕದ ಒಂದು ಪಾತ್ರಧಾರಿಗಳನ್ನು ನೋಡ್ರಿ ಅಂತಾರೆ ಬಾಬಾ. ಅನೇಕ ಬಾರಿ ಈ ಮೈಂಡ್ ಕ್ಯಾರೆಕ್ಟರ್ನ ಮನಸ್ಸು ಯಾವಾಗಲೂ ತಿಳ್ಕೊಳ್ತದ, ಇವ್ರು ಯಾಕೆ ಪುರುಷಾರ್ಥ ಮಾಡೋದಿಲ್ಲ, ಇವ್ರು ಯಾಕೆ ಅಡ್ಡದಾರಿ ಹಿಡಿತಾರ, ಇವ್ರು ಯಾಕೆ ಈಶ್ವರ್ಯ ಮಾರ್ಗದಲ್ಲಿ ನಿರಂತರ ನಡೆಯೋದಿಲ್ಲ ಅಂತನೋ, ಅಥವಾ ಇವ್ರು ಯಾಕೆ ಸೇವೆಗೆ ಹಾಜರಿರೋದಿಲ್ಲ, ಇದು ಮೈಂಡ್ ಯಾವಾಗಲೂ ವಿಚಾರ ಮಾಡ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಯಾವಾಗ ಏನು ಮಾಡಬೇಕು, ಯಾರು ಏನು ಮಾಡಬಾರ್ದು ಅನ್ನುವಂಥದ್ದು ಮೊದಲೇ ನಾಟಕದಲ್ಲಿ ನೋಂದಿದೆ. ಯಾರ ಪ್ರತಿಯಾಗಿ, ಯಾವುದೇ ಪಾತ್ರಧಾರಿಯ ಪ್ರತಿಯಾಗಿ ಅಪೇಕ್ಷೆ ಇಡುವುದೂ ಕೂಡ ಇದೂ ಕೂಡ ಇಚ್ಛಾನೇ ಆಗಿದೆ, ಇದು ದೇಹಭಾನನೇ ಆಗಿದೆ. ಅಥವಾ ಸಂಬಂಧಗಳ ಪ್ರತಿಯಾಗಿ ಮಗ ಹೀಗೆ ಇರಬೇಕು, ಸೊಸೆ ಹೀಗೆ ಇರಬೇಕು, ಮಕ್ಕಳೆಲ್ಲರೂ ಈ ರೀತಿ ನಡ್ಕೊಳ್ಬೇಕನ್ನುವಂಥದ್ದು ಏನು ಇಚ್ಛಾ ಇದೆ, ಇದು ಕೂಡ ಬಾಬಾ ಹೇಳ್ತಾರೆ ಸಾಕ್ಷಿ ಭಾವದಿಂದ ನಮ್ಮನ್ನು ಕೆಳಗಿಳಿದು ಯಾವಾಗ ನಾವು ಈ ರೀತಿ ನೋಡ್ತೀವಿ, ಅಪೇಕ್ಷೆಗಳನ್ನು ಇಡ್ತೀವಿ, ಈ ಡ್ರಾಮಾ ರಿಯಲ್ ಅಂದ್ಕೊಂಡು, ಇದರಿಂದ ಮತ್ತಷ್ಟು ಬಂಧನದಲ್ಲಿ ಸಿಲುಕ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವತ್ತಿಗೂ ಸಾಕ್ಷಿ ಭಾವದಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬ ಪಾತ್ರಧಾರಿಗಳ ಪಾತ್ರವನ್ನು ನೋಡ್ರಿ ಅಂತಾರೆ ಬಾಬಾ. ನಾವಿಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಬಂದಿಲ್ಲ, ಯಾರನ್ನೂ ನಾವು ಸಿಂಹಾಸನಕ್ಕೆ ಅಧಿಕಾರಿ ಮಾಡ್ಲಿಕ್ಕೆ ಬಂದಿಲ್ಲ. ಬಾಬಾ ನನಗೆ ಕೊಟ್ಟಿರುವಂಥ ಡ್ಯೂಟಿ ಯಾವುದು ಅಂತಂದರೆ, ಸದಾ ನನ್ನ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಎಲ್ಲರೊಳಗ ಅವರು ಅವ್ರು ಸೋಲ್ ಕಾನ್ಷಿಯಸ್ ಇರಲಿ ಅಥವಾ ಬಾಡಿ ಕಾನ್ಷಿಯಸ್ನಾಗರೇ ಇರಲಿ, ನಾ ಮಾತ್ರ ಅವರನ್ನು
ಆತ್ಮ ಸ್ವರೂಪದಲ್ಲೇ ನೋಡ್ಬೇಕು. ಇದು ನನ್ನ ಡ್ಯೂಟಿ, ಇದು ಬಾಬಾ ಕೊಟ್ಟಿರುವಂಥ ನಮ್ಮ ಮುಖ್ಯ ಕರ್ತವ್ಯ. ಅಂದಮೇಲೆ ಬಾಬಾ ಹೇಳ್ತಾರ, ಎಲ್ಲರೊಳಗಿನ ಪಾತ್ರ ನೋಡಬೇಡ, ಎಲ್ಲರೊಳಗಿರುವಂತಹ ಆತ್ಮನನ್ನ ಸಾಕ್ಷಿ ಸ್ಥಿತಿಯ ಸೀಟ್ ಮೇಲೆ ಕುತ್ಕೊಂಡು ನೋಡ್ರಿ ಅಂತಾರೆ ಬಾಬಾ. ಜಡ್ಜ್ ಮಾಡಬೇಡ್ರಿ, ಇವ್ರು ಹೀಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬಾರ್ದಾಗಿತ್ತು ಅಂತ. ಯಾಕಂದರೆ ಸಾಕ್ಷಿ ಸ್ಥಿತಿಯ ಸೀಟ ಆಗಿದೆ, ಜಜ್ಮೆಂಟಿಂದ ಮುಕ್ತ, ಕರೆಕ್ಷನ್ನಿಂದ ಮುಕ್ತ, ಕರ್ತಾಪನದ ಭಾನದಿಂದಲೂ ಮುಕ್ತ, ಸೋಚ್ತಾಪನದ ಭಾನದಿಂದಲೂ ಮುಕ್ತ, ನಿರಾಕಾರಿ ಸಂಪೂರ್ಣ ಸೈಲೆನ್ಸ್ನ ಸ್ಟೇಜ್. ಸೊ ಆ ಸ್ಟೇಜ್ ಒಳಗೆ ಇದ್ದುಕೊಂಡು ಯಾವಾಗ ನೀವು ಈ ನಾಟಕ ನೋಡ್ತೀರಿ, ನಿಮಗೂ ಮನರಂಜನೆ ಅನುಭವ ಆಗ್ತದ. ಮತ್ತು ಯಾವಾಗ ನೀವು ಆ ಸ್ಥಿತಿಯಲ್ಲಿ ಇರ್ತೀರಿ, ನಿಮ್ಮ ವೈಬ್ರೇಷನ್ ಅನೇಕ ಆತ್ಮರ ಒಂದು ದೇಹ ಭಾನದಿಂದ ಮುಕ್ತರನ್ನಾಗಿ ಮಾಡುವ ಕಾರ್ಯವನ್ನು ಮಾಡ್ತಾ ಇರ್ತದೆ. वरदान सदा खुशी व मौज की स्थिति में रहने वाले कंबाइंड स्वरूप के अनुभवी भव. सदा ಖುಷಿ, ಸದಾ ಮೌಜಿನ ಅನುಭವದ ಸ್ಥಿತಿಯಲ್ಲಿರುವಂಥ, ಮೌಜ್ ಒಂದು ಶ್ರೇಷ್ಠ ಸ್ಥಿತಿ. ಬಾಬಾ ಸ್ವಯಂ ಹೇಳ್ತಿದ್ದಾರೆ, ಸದಾ ಖುಷಿ ಅಥವಾ ಮೌಜಿನ ಸ್ಥಿತಿಯಲ್ಲಿ ಇರುವಂತಹ ಕಂಬೈನ್ಡ್ ಸ್ವರೂಪ್ ಅನುಭವಿ ಆತ್ಮಾಭವ. ಸದಾ ಖುಷಿ ಅರ್ಥಾತ್ ಸೋಲ್ನ ಸತೋಗುಣಿ ಸ್ಥಿತಿಯಲ್ಲಿ ಒಂದಾಗಿದೆ ಸುಖ ಸ್ವರೂಪ್, ಸಂತುಷ್ಟ ಸ್ವರೂಪ. ಸಂತುಷ್ಟತೆ ಆತ್ಮನ ಒರಿಜಿನಲ್ ಗುಣ ಇದೆ. ಅಂದಮೇಲೆ ಆ ಸ್ಥಿತಿಯಲ್ಲಿ ಇರ್ರಿ ಅಂತಾರೆ ಬಾಬಾ. ಮೌಜ್ ಅರ್ಥಾತ್ ಒಂದಾಗಿದೆ ದೇಹವಾನದಲ್ಲಿ, ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಇದ್ದುಕೊಂಡು ಯಾವ ಶರೀರದ ಸುಖ ಸಿಗ್ತದ ಅಥವಾ ಅನೇಕರ ಹೊಗಳಿಕೆಯಿಂದ ಏನು ಒಳ್ಳೆಯ ಅನುಭವ ಆಗ್ತದ ಅಥವಾ ಎಲ್ಲ ಕಾರ್ಯಗಳು ಸರಿಯಾಗಿ ನಡೀತಾ ಹೋದು ನಮಗೆ ಅನ್ಕೊಂಡ ಹಾಗೆ ಅಂತಂದಾಗ, ಈ ಮನಸ್ಸು ಅನ್ಕೊಂಡಂಗೆ ಕೆಲಸಗಳಾದಾಗ ಒಂದು ರೀತಿ ಮೌಜ್ನ ಅನುಭವ ಆಗ್ತದ. ಮನೆಯಲ್ಲಿ ಸಂಭ್ರಮಗಳಿದ್ದಾಗ, ಫಂಕ್ಷನ್ಗಳಲ್ಲಿ ಅಥವಾ ನಾವು ನಮಗೆ ಬೇಕಾದಂಥ ವ್ಯಕ್ತಿಗಳ ಜೊತೆಗಿದ್ದಾಗ ಒಂದು ರೀತಿ ಮೌಜ್ನ ಅನುಭವ ಆಗ್ತದೆ, ಖುಷಿ ಅನುಭವ ಆಗ್ತದೆ. ಆದರೆ ಬಾಬಾ ಹೇಳ್ತಾ ಇರ್ಬೋದು, ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು, ಬಿ ಕೆ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು ಅಥವಾ ಬಿ ಕೆ ಪಿಕ್ನಿಕ್ ಮಾಡ್ತೀವಿ, ಯಾವುದೇ ಈಶ್ವರ್ಯ ಸಮಾರಂಭಗಳಲ್ಲಿ ಭಾಗವಹಿಸ್ತೀವಿ, ಯಾವ ಮೌಜ್ನ ಅನುಭವ ಆಗ್ತದ, ಬ್ರಹ್ಮಭೋಜನ ಸ್ವೀಕಾರ ಮಾಡುವಾಗ ಯಾವ ಖುಷಿ ಅನುಭವ ಆಗ್ತದ, ಈ ಖುಷಿಯ ಮಾತು ಬಾಬಾ ಹೇಳ್ತಾ ಇಲ್ಲ. ಬಹಳ ಸೂಕ್ಷ್ಮವಾದಂಥ ಮಾತು ಅಂತಂದರೆ, ಆತ್ಮ ತನ್ನ ಸಂತುಷ್ಟ ಸ್ವರೂಪದಲ್ಲಿದ್ದುಕೊಂಡು ಪರಮಧಾಮದಲ್ಲಿ, ಪರಮ ಅವಸ್ಥೆಯಲ್ಲಿ, ಪರಮಾತ್ಮನ ಸಂಘದಲ್ಲಿ ಯಾವ ಅತೀಂದ್ರಿಯ ಸುಖ ಅನುಭವ ಮಾಡಲಾಗ್ತದಲ್ಲ, ಆ ಮೌಜ್ನ ಮಾತು ಹೇಳ್ತಿದ್ದಾರೆ ಬಾಬಾ. ಖುಷಿ ಹಾಗೂ ಮೌಜ್ನ ಸ್ಥಿತಿಯಲ್ಲಿದ್ದುಕೊಂಡು ಕಂಬೈನ್ಡ್ ಸ್ವರೂಪದ ಅನುಭವಿ ಭವ. ಕಂಬೈನ್ಡ್ ಸ್ವರೂಪ, ನಾನು ಶಿವ ಸದಾ ಕಂಪ್ಲೀಟ್ ಇದ್ದೀವಿ, ಸದಾ ಕಂಬೈನ್ಡ್ ಇದ್ದೀವಿ. ಈ ಸತ್ಯದ ಸ್ಮೃತಿಯಲ್ಲಿರ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಯಾವಾಗ ನಾವು ದೇಹವಾನದಲ್ಲಿ ಬರ್ತೀವಿ ಹೀಗೆ ಅನ್ನಿಸ್ತದಲ್ಲ, ಭಗವಂತ ಬಹಳ ನಮ್ಮಿಂದ ಬಹಳ ದೂರ ಇದ್ದಾನ ಅಂತ. ಭಕ್ತಿ ಮಾರ್ಗದಲ್ಲಿ ಹಾಗೆ ಅನ್ನಿಸ್ತದೆ, ಭಗವಂತ ಬಹಳ ಎತ್ತರದಲ್ಲಿದ್ದಾನೆ, ಬಹಳ ನಾವು ಭಗವಂತನಿಂದ ದೂರ ಇದ್ದೀವಿ, ಭಗವಂತನನ್ನು ಪಡ್ಕೊಳ್ಬೇಕು ಅಂತ. ಆದರೆ ಯಾವಾಗ ನಾವು ಸೋಲ್ ಕಾನ್ಷಿಯಸ್ನ ಅನುಭವ ಮಾಡ್ತೀವಿ, ಇಡೀ ಕಲ್ಪದಲ್ಲಿ ನಾವೆಂದಿಗೂ ಭಗವಂತನಿಂದ ಅಗಲಿರೋದಿಲ್ಲ. ಶಿವ ಶಕ್ತಿ ಸದಾ ಕಂಬೈಂಡ್ ಇದ್ದಾರೆ. ಸೋಲ್ ಸದಾ ತನ್ನ ಪರಮ ಪಿತಾನ ಪರಮ ಅವಸ್ಥೆಯ ಅನುಭವದಲ್ಲಿನೇ ಇರ್ಲಿಕ್ಕೆ ಇಷ್ಟಪಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಸಂತುಷ್ಟತೆ ಮೌಜ್ನ ಅನುಭವದ ಮೂಲಕ ಪರಮಾತ್ಮ ತಂದೆ ಜೊತೆಗೆ ಕಂಬೈಂಡ್ ಆಗಿರುವಂತಹ ಸ್ವರೂಪದ ಅನುಭವಿಯಾಗ್ರಿ ಅಂತ. बाप दादा बच्चों को सदा कहते हैं, बच्चे बाबा को हाथ में हाथ देकर चलो, अकेले नहीं चलो. ಅಂಡರ್ಲೈನ್, ಬಾಬಾ ಯಾವಾಗಲೂ ಮಕ್ಕಳಿಗೆ ಇದೇ ಇಶಾರೆ ಕೊಡ್ತಾರೆ, ಮಕ್ಕಳು ಯಾವಾಗಲೂ ಒಂಟಿ ತಿಳ್ಕೊಬೇಡ್ರಿ, ನಿಮಗೆ ನಾ ಸಿಂಗಲ್ ಇದ್ದೀನಿ ಅಂತ ತಿಳ್ಕೊಬೇಡ್ರಿ ಅಂತ. ಸಿಂಗಲ್ ಯಾವಾಗ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಇದ್ದಾಗ ನಾವು ಒಂಟಿ ಇದ್ದೀನಿ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂತ. ಆದರೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಆತ್ಮಸ್ವರೂಪದಲ್ಲಿ ಸ್ಥಿತ ಆಗ್ತೀರಿ, ಆವಾಗ ಆತ್ಮಸ್ವರೂಪ ಅಂದ್ರೇ ಶಿವಶಕ್ತಿ ಸ್ವರೂಪ. ಬಾಬಾ ಅವಾಗ ನನ್ನ ಜೊತೆಲಿ ಕಂಬೈಂಡ್ ಇರ್ತಾರೆ. ಯಾಕಂದರೆ ಸೋಲ್ ಕಾನ್ಷಿಯಸ್ ಸ್ಟೇಜ್ ಈಕ್ವಲ್ ಟು ಸುಪ್ರೀಂ ಸೋಲ್ ಕಾನ್ಷಿಯಸ್ ಸ್ಟೇಜ್ ಅಂತ ಹೇಳ್ತಾರೆ ಬಾಬಾ. ನನ್ನ ಆತ್ಮಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ನಾ ಅವಶ್ಯ ಪರಮಾತ್ಮನ ಸತ್ಯ ಸ್ವರೂಪದ ಸಮಾನ ಇದ್ದೀನಿ ಅಂದ ಮೇಲೆ ಬಾಬಾ ಹೇಳ್ತಾರೆ,
ನೀವು ಯಾವತ್ತಿಗೂ ಒಂಟಿ ಅಂತ ತಿಳ್ಕೊಬೇಡ್ರಿ. ನಾ ಸಿಂಗಲ್ ನಡೀತಾ ಇದ್ದೀನಿ, ನಾ ಒಂಟಿ ಇದ್ದೀನಿ, ನಾ ಏಕಾಂಗಿ ಇದ್ದೀನಿ ಅಂತ ಎಂದೇ ತಿಳ್ಕೊಬೇಡ್ರಿ. ಸದಾ ನಿಮ್ಮ ಕೈಯನ್ನು ಬಾಬನ ಕೈಯಲ್ಲಿಟ್ಟೇ ನಡೀರಿ ಅಂತಾರೆ ಬಾಬಾ. ಬಾಬಾಗಂತೂ ಯಾವುದೇ ಕೈ ಇಲ್ಲ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕೆ. ಬಾಬನ ಕೈ ಅರ್ಥಾತ್ ಶ್ರೀಮತ್, ತಮ್ಮ ಕೈ ಅರ್ಥಾತ್ ಬುದ್ಧಿ. ತಮ್ಮ ಬುದ್ಧಿ ರೂಪಿ ಕೈಯನ್ನ ಬಾಬಾರವರ ಶ್ರೀಮತದ ಜೊತೆಗೆ ನಡೆದಾಗ, ಏಕಾಗ್ರ ಮಾಡಿದಾಗ, ಸಮರ್ಪಣೆಯಾದಾಗ ಬಾಬಾ ಸದಾ ನನ್ನ ಜೊತೆಯಲ್ಲಿರುವಂಥ ಅನುಭವ ಆಗ್ತದೆ. अकेले चलने से कभी बोर हो जाएंगे, कभी किसकी नज़र भी पड़ जाएगी. ಅಂಡರ್ಲೈನ್. ಯಾವಾಗ ನೀವು ಸಿಂಗಲ್ ಇರ್ತೀರಿ, ಒಂಟಿ ಇರ್ತೀರಿ, ಆಗ ಭಾಳ ಬೋರ್ ಆಗಿಬಿಡ್ತೀರಿ. ಇನ್ನೊಂದು ಬೇರೆಯವ್ರ ದೃಷ್ಟಿ ನಿಮ್ಮ ಮೇಲೆ ಬೀಳ್ತದಂತಾರೆ ಬಾಬಾ. ನಾವು ಒಂಟಿ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ನಾವು ಒಂಟಿಯಾಗಿ ತಿರುಗಾಡಿದ್ವಿ ಅಂದ್ರೆ ನಮ್ಗೆ ಅನ್ನಿಸ್ತದೆ, ಯಾರು ನನಗೆ ನೋಡ್ತಾರೋ, ಒಂಟಿಯಾಗಿ ಹೋಗ್ತಾ ಇದ್ದಾರಂತ ಅನ್ಕೋತಾರೆ ಏನು ಅಂತ. ನೀವು ಒಂಟಿಯಾಗಿ ಇರಬೇಡ್ರಿ ಅಂತಾರೆ ಬಾಬಾ. ಯಾಕೆಂದರೆ ನಿಮ್ಮ ಮೇಲೆ ಯಾರಾದರೂ ದೃಷ್ಟಿ ಅಥವಾ ಮಾಯಾ ದೃಷ್ಟಿ ಬಿದ್ದುಬಿಡ್ತದೆ. बाबा के साथ कंबाइंड हो, इस स्वरूप का अनुभव करते रहो तो कभी भी माया की नज़र नहीं पड़ेगी. अंडरलाइन, विशेष अंडरलाइन. ನಾನು ಕಂಬೈಂಡ್, ನಾ ಆತ್ಮ ಇದ್ದೀನಿ, ಶಿವನ ಸಂತಾನ ಇದ್ದೀನಿ. ನಾ ಆತ್ಮ ಇರೋದ್ರಿಂದ ಶಿವನ ಜೊತೆ ಸದಾ ಶಿವನ ಸ್ಮೃತಿಯೊಂದಿಗೆ ನಾ ಕಂಬೈಂಡ್ ಇದ್ದೀನಿ. ಕಂಬೈಂಡ್ ಸ್ವರೂಪದಲ್ಲಿ ಇದ್ರಿ ಅಂದರೆ ಬಾಬಾ ಹೇಳ್ತಾರೆ ಮಾಯೆ ದೃಷ್ಟಿ, ಮಾಯೆ ಕೆಟ್ಟ ನಜರ್ ನಿಮ್ಮ ಮೇಲೆ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. तो साथ का अनुभव होने के कारण ಸದಾ ನಾ ಆತ್ಮನಿಗೆ ನನ್ನ ಜೊತೆಯಲ್ಲಿ ಪರಮಾತ್ಮ ನನ್ನ ಜೊತೆಯಲ್ಲಿ ಇದ್ದಾನೆ ಅನ್ನುವ ಒಂದು ಸ್ಮೃತಿ, ಒಂದು ಅನುಭೂತಿ ನಿಮಗಿತ್ತು ಅಂತಂದರೆ ಖುಷಿ ಸೇ ಮೌಜ್ ಸೇ ಖಾತೆ. ಭಾಳ ಖುಷಿಯಿಂದ ಕ್ಯಾರೆಕ್ಟರ್ ಒಳಗೆ ಭೋಜನ ಮಾಡೋದಿದೆ ಅಂದ್ರೂ ಭಾಳ ಖುಷಿ ಅನ್ನಿಸ್ತದ. ಭೋಜನ ಏನೇ ಇರಲಿ ಭಾಳ ಖುಷಿ ಅನುಭವ ಆಗ್ತದ. ಚಲ್ತೆ ಮೌಜ್ ಮನಾತೆ रहेंगे, ನಡೆಯುವಾಗಲೂ ಕೂಡ ಮೌಜ್ನ ಅನುಭವ ಮಾಡ್ತೀರಿ. ಧೋಖಾ ವ ದುಃಖ ದೇನೆ ವಾಲೆ ಸಂಬಂಧೋ ಮೇ ಫಸ್ನೆ ಸೆ ಬಿ ಬಚ್ ಜಾಯೆಂಗೆ. ಇದಂತೂ ವಿಶೇಷ ಅಂಡರ್ಲೈನ್ ಮಾಡಿ ನಮ್ಮ ಬುದ್ಧಿಯಲ್ಲಿ ಫ್ರೇಮ್ ಮಾಡಿ ಇಟ್ಕೋಬೇಕಾಗಿದೆ. ಎಷ್ಟು ನೀವು ಕಂಬೈಂಡ್ ಇರ್ತೀರಿ, ನೀವು ಎಷ್ಟು ಸೋಲ್ನ ಸ್ಥಿತಿಯಲ್ಲಿ ಇದ್ದುಕೊಂಡು ಸುಪ್ರೀಂ ಸೋಲ್ ತಂದೆಯ ಜೊತೆಗೆ ಕಂಬೈಂಡ್ ಸ್ಥಿತಿ ಅನುಭವ ಮಾಡ್ತೀರಿ, ಶಿವಶಕ್ತಿ ಸ್ವರೂಪದ ಅನುಭವ ಮಾಡ್ತೀರಿ. ಅಂಡರ್ಲೈನ್. ಯಾರು ದುಃಖ ಕೊಡುವಂಥ ಸಂಬಂಧಗಳಿವಲ್ಲ, ಆ ಸಂಬಂಧಗಳಲ್ಲಿ ಎಂದೂ ಸಿಕ್ಕಾಕೊಳ್ಳೋದಿಲ್ಲ, ಅವರಿಂದ ಮೋಸ ಹೋಗೋದಿಲ್ಲ ಅಂತಾರೆ ಬಾಬಾ. ಕಲಿಯುಗದ ಕ್ಯಾರೆಕ್ಟರ್ ಒಳಗೆ ಬಹಳಷ್ಟು ಟಾಕ್ಸಿಕ್ ರಿಲೇಷನ್ಸ್ ಇದಾವೆ, ಬಹಳ ವಿಷಪೂರಿತ ವಿಷ ತುಂಬಿದ ಸಂಬಂಧಗಳದಾವ. ಹೊರಗೊಂದು ಭಾವ, ಒಳಗೊಂದು ಭಾವನೆ ಇದೆ. ಹೀಗಾಗಿ ನಾವು ಹೊರಗಿನ ಭಾವ ನೋಡಿ, ಅವರಲ್ಲಿರುವ ಯಾವುದೋ ವಿಶೇಷತೆ ನೋಡಿ, ಅವ್ರ ಮೇಲಿನ ಒಂದು ಸ್ವೀಟ್ನೆಸ್ ನೋಡಿ ನಾವು ಅವ್ರ ಸಂಬಂಧದಲ್ಲಿ ಸಿಕ್ಕಾಕೊಂಡ್ವಿ. ಬಾಬಾ ಹೇಳ್ತಾರೆ ಆ ಸಂಬಂಧದವನ್ನು ಹಚ್ಕೊಂಡ್ವಿ ಅಂತಂದ್ರೆ ಜರೂರ್ ನೀವು ಮೋಸ ಹೋಗ್ತೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಸದಾ ಆತ್ಮಿಕ ಸ್ವರೂಪದಲ್ಲಿದ್ರಿ, ಬಾಬನ ಜೊತೆ ಕಂಬೈಂಡ್ ಇದ್ರಿ ಅಂದ್ರೆ ಯಾವ ಕೆಟ್ಟ ಸಂಬಂಧವೂ ನಿಮಗೆ ಸಿಗಿಸೋದಿಲ್ಲ ಮತ್ತು ಅದರಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ, ಹಾಗೂ ಮತ್ತೆ ಅದರಿಂದ ಮೋಸನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸ್ಲೋಗನ್: योग रूपी कवच पहनकर रखो तो माया रूपी दुश्मन का वार नहीं लगेगा. ಯೋಗ ರೂಪಿ ಕವಚವನ್ನು ಧರಿಸಿಕೊಂಡಿದ್ದಾಗ ಮಾಯಾರೂಪಿ ದುಶ್ಮನ್ ಎಂದಿಗೂ ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೋಗ ಅರ್ಥಾತ್ ನೆನಪು, ನೆನಪು ಅರ್ಥಾತ್ ಈಶ್ವರೀಯ ಪ್ರೇಮ. ಯಾವಾಗ ನಾವು ಈಶ್ವರೀಯ ಪ್ರೇಮದೊಳಗೆ, ಆತ್ಮೀಯ ಪ್ರೇಮದೊಳಗೆ ಅಥವಾ ಬಾಬನ ನೆನಪೊಳಗಿರ್ತೀವಿ, ಆಗ ನೆನಪು ಜಸ್ಟ್ ಒಂದು ಕ್ಷಣದ ನೆನಪು ಸ್ವಿಚ್ ಆನ್ ಆದರೆ ಸಾಕು, ಸಮರ್ಥಿ ಆ ಜಾತಿ ಹೇ ಅಂತಾರೆ ಬಾಬಾ. ಆ ಶಕ್ತಿ ಬಂದ್ಬಿಡ್ತದ. ನಾ ಯಾವ ಸಂಪೂರ್ಣ ಸತ್ತಿದ್ದೀನಿ ಅನ್ನುವಂಥ ನೆನಪು ಬಂದರೆ ಸಾಕು, ನೀವು ಶಕ್ತಿಶಾಲಿ ಆಗ್ತೀರಿ. ಶಕ್ತಿಶಾಲಿ ಇದ್ರಿ ಅಂದರೆ ಅದು ಒಂದು ನಿಮ್ಮ ಕವಚದ ರೂಪದಲ್ಲಿ ರಕ್ಷಣೆ ಮಾಡ್ತದ. ಇದರಿಂದ ಮಾಯಾ ಶತ್ರು ನಿಮ್ಮ ಮೇಲೆ ಎಂದಿಗೂ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತಿ ಇಶಾರೆ: अब लगन की अग्नि को प्रज्वलित कर योग को ज्वालारूप बनाओ. ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ನಿಮ್ಮ ಯೋಗವನ್ನು ಜ್ವಾಲಾರೂಪ ಮಾಡಿಕೊಡ್ರಿ ಅಂತಾರೆ ಬಾಬಾ. ಹೇಗೆ ದುಃಖಿ ಆತ್ಮಗಳ ಮನಸ್ಸಿನಲ್ಲಿ ಒಂದು ಆವಾಜ್ ಬರ್ತದ ಕಿ ಅಬ್ ವಿನಾಶ ಹೋ. ದುಃಖಿ ಆತ್ಮಗಳ ಒಂದು ಹೃದಯದೊಳಗ ಮನಸ್ಸಿನಲ್ಲಿ ಈ ಒಂದು ಭಾವನಾ ಹುಟ್ಟುತ್ತದ, ಭಗವಂತ ಈ ಜಗತ್ತು ಸಾಕು ಮಾಡಿಬಿಡಪ್ಪ, ಅಂತ ಮಾಡಿಬಿಡು ನೀನು ಅಂತ ಹೇಳ್ತಾರೆ.
वैसा ही आप विश्व कल्याणकारी आत्माओं के मन में यह संकल्प उत्पन्न हो कि अब जल्दी ही सबका कल्याण हो, तब समाप्ति हो जाएगी. अंडरलाइन. ಹೇಗೆ ವಿಶ್ವದ ಆತ್ಮ ಯಾರು ದುಃಖಿ ಅದಾರ, ದುಃಖದ ಕಾನ್ಷಿಯಸ್ ಅಲ್ಲಿರುವಂತಹ ಆತ್ಮನಿಗೆ ಹೀಗೆ ಅನಿಸದ್ಲ, ಭಗವಂತ ಸಾಕಪ್ಪ ಈ ಜಗತ್ತು ಅಂತ. ಸೇಮ್ ಅದೇ ಥರನೇ ನೀವು ಮಕ್ಕಳ ಒಂದು ಮನಸ್ಸಿನಲ್ಲಿ ಈ ಸಂಕಲ್ಪ ಬರಬೇಕು, ಎಲ್ಲರ ಕಲ್ಯಾಣ ಆಗಲಿ ಅಂತ, ಎಲ್ಲರಿಗೆ ಜೀವನ್ಮುಕ್ತಿ ಪ್ರಾಪ್ತ ಆಗಲಿ, ಎಲ್ಲರೂ ಮುಕ್ತ ಆಗಲಿ ಅನ್ನುವಂಥ ಭಾವ ನಿಮ್ಮಲ್ಲಿ ಉತ್ಪನ್ನ ಆಗಬೇಕು. ಇದರಿಂದ ಬಾಬಾ ಹೇಳ್ತಾರೆ ಬೇಗನೆ ಸಮಾಪ್ತಿ ಆಗ್ತದ. ಎದುರು ಸಮಾಪ್ತಿ ಆಗ್ತದ? ಯಾವುದು ಮೈಂಡ್ ಒಳಗ ಕಲಿಯುಗದ ಪ್ರೋಗ್ರಾಮ್ ಇದೆ, ಕಲಿಯುಗದ ಪ್ರೋಗ್ರಾಮ್ದೊಳಗೆ ಏನು ಬರೀ ದುಃಖ, ಚಿಂತೆ, ನಾರಾಜಗಿ, ಏಕಾಂಗಿತನ, ಇನ್ನೂ ಆಗಬೇಕು ಮಾಡಬೇಕು ಅನ್ನುವಂಥ ಇಚ್ಛೆಗಳೇನು ತುಂಬಿದೆ, ಇದು ಎಂಡ್ ಆಗ್ತದಂತಾರೆ ಬಾಬಾ. ಇದು ಸಮಾಪ್ತಿ ಆಗಿಬಿಡ್ತದೆ. ವಿನಾಶಕಾರಿयों को ಕಲ್ಯಾಣಕಾರಿ ಆತ್ಮಾओं के संकल्प का इशारा चाहिए. ಯಾರು ಈ ಜಗತ್ತನ್ನು ವಿನಾಶ ಮಾಡಲಿಕ್ಕೆ ನಿಮಿತ್ತಿದಾರೋ, ಮಿಸೈಲ್ಸ್ನ ಮೂಲಕ ಅಥವಾ ಬೇರೆ ಬೇರೆ ಕೃತ್ಯಗಳ ಮೂಲಕ, ಅವರಿಗೆ ನೀವು ಯೋಗಿ ತಪಸ್ವಿ ಆತ್ಮಗಳ ಒಂದು ಇಶಾರ ಬೇಕಾಗಿದೆ, ಟಚಿಂಗ್ ಬೇಕಾಗಿದೆ ಅಂತಾರೆ ಬಾಬಾ. तो इसीलिए अपने एवर रेडी बनने के पावरफुल संकल्प से ज्वालारूप योग द्वारा विनाश ज्वाला को तेज करो. ತಮ್ಮ ಎವರ್ ರೆಡಿ ಸ್ಥಿತಿಯ ಮೂಲಕ, ಎವರ್ ರೆಡಿ ಅರ್ಥಾತ್ ಡ್ರಾಮಾದಿಂದ ಪರಿಯಾಗಿರುವಂಥ ಸಾಕ್ಷಿ ಸ್ಥಿತಿ ಏನಿದೆ, ಇದು ಎವರ್ ರೆಡಿ ಸ್ಥಿತಿ. ಅಂದರೆ ಈ ಡ್ರಾಮಾ ರಿಯಲ್ ಅಂದ್ಕೊಂಡು ನಾನು ಬಿಕೆ ಬಹಳಷ್ಟು ಸೇವಾ ಮಾಡಿ ತೋರಿಸ್ಬೇಕು, ಇಲ್ಲಿ ಏನಾದರೂ ಆಗಬೇಕು, ನನ್ನನ್ನು ಈ ರೀತಿ ಮಾಡ್ಕೋಬೇಕು, ನನಗೆ ಆದರ್ಶ ಅನ್ನಿಸ್ಕೋಬೇಕು ಅನ್ನೋದೇನಿದೆಯಲ್ಲ, ಬಾಬಾ ಹೇಳ್ತಾರೆ ಇದು ಎವರ್ ರೆಡಿ ಸ್ಟೇಜಲ್ಲಿ, ಇದು ಅಪೂರ್ಣ ಸ್ಟೇಜ್. ಎವರ್ ರೆಡಿ ಸ್ಟೇಜ್ ಅರ್ಥಾತ್ ನಾ ಸಂಪೂರ್ಣ ಇದ್ದೇ ಇದ್ದೀನಿ, ಈ ಡ್ರಾಮಾದಿಂದಲೇ ನಾನು ಡಿಟ್ಯಾಚ್ ಇದ್ದೀನಿ, ಈ ಡ್ರಾಮಾದಿಂದ ನಾನು ಮುಕ್ತಿದ್ದೀನಿ ಅನ್ನುವಂಥ ಮುಕ್ತಿ ಅನುಭವ ಯಾವಾಗ ಮಾಡ್ತೀವಿ, ಇದು ಎವರ್ ರೆಡಿ ಸ್ಟೇಜ್. ಈ ಎವರ್ ರೆಡಿ ಸ್ಟೇಜ್ ನಿಮ್ಮದು ಎಷ್ಟೆಷ್ಟು ಪವರ್ಫುಲ್ ಆಗ್ತಾ ಹೋಗ್ತದೋ, ಈ ಸಂಕಲ್ಪ ಇದು ಜ್ವಾಲಾರೂಪ ತಾಳ್ತದ. ಇಂಥ ಒಂದು ಯೋಗದ ಅಗ್ನಿಯಿಂದ ವಿನಾಶದ ಜ್ವಾಲೆ ಮತ್ತಷ್ಟು ಪ್ರಜ್ವಲಿತ ಆಗ್ತದೆ. ಅದಕ್ಕಾಗಿ ತಮ್ಮ ಒಂದು ಸಾಕ್ಷಿ ಸ್ಥಿತಿ ಎವರ್ ರೆಡಿ ಸ್ಟೇಜನ್ನು ಇನ್ನೊಂದಿಷ್ಟು ಪ್ರಜ್ವಲ ಮಾಡಿಕೊಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ.